ಹಾಯ್ ಫ್ರೆಂಡ್ಸ್, ನಾವಿವತ್ತು ಒಂದು ಅಕ್ವೇರಿಯಂಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇಲ್ಲ, ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ನಾವು ರೆಂಟಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ರೆಂಟಲ್ ಕಾರ್ ಹೇಗೆ ತೆಗಿಯೋದು ಅಂತ ನಾನು ತೋರಿಸ್ತೀನಿ. ರೆಂಟಲ್ ಕಾರ್ನ ಆ್ಯಪ್ನಲ್ಲೇ ಬುಕ್ ಮಾಡ್ಕೋಬೋದು. ಸೊ ನಾವಿವಾಗ ರೆಂಟಲ್ ಕಾರ್ ಇರೋ ಅಂಥ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದೇ ರೆಂಟಲ್ ಕಾರ್ ಇರೋ ಸ್ಪಾಟ್. ಇದು ಪಾರ್ಕಿಂಗ್ ಪ್ರೈಸಸ್ಸು. ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡ್ಕೋಬೇಕು ಅಂತಂದರೆ ಇಷ್ಟು ಪೇ ಮಾಡಬೇಕಾಗುತ್ತೆ. ಆರ್ಗಿಷ್ಟು ಪರ್ ಆರ್ಗಿಷ್ಟು ಅಂತ ಇರುತ್ತೆ. ಈ ಕಾರ್ನ ಅನ್ಲಾಕ್ ಮಾಡಬೇಕಂದ್ರೆ ಆ್ಯಪಲ್ಲಿ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಆ ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡ್ರೆ ಈ ಕಾರ್ ಅನ್ಲಾಕ್ ಆಗುತ್ತೆ. ಅನ್ಲಾಕ್ ಆಯ್ತಲ್ಲ. ಹಸ್ಬೆಂಡ್ದು ಬಿಗಿನರ್ ಲೈಸೆನ್ಸ್ ಇರೋದ್ರಿಂದ ಸೊ ಈ ಥರ ಸ್ಟ್ಯಾಂಪ್ನ ಇಡಬೇಕಾಗುತ್ತೆ ಕಾರ್ ಮೇಲೆ. ಫ್ರಂಟಲ್ಲಿ ಒಂದು ಸ್ಟಿಕ್ಕರ್ ಹಾಕಬೇಕಾಗುತ್ತೆ. ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಸ್ಟಿಕ್ಕರ್ನ ಹಾಕಿದ್ರೆ ಇದು ಬಿಗಿನರ್ ಲೈಸೆನ್ಸ್ ಅಂತ ಹೇಳಿ. ಸೊ ಈ ಥರ ಡ್ಯಾಶ್ ಬೋರ್ಡಲ್ಲಿ ಕೀ ಇಟ್ಟಿರ್ತಾರೆ, ಕಾರ್ ಕೀ. ಯು ಕ್ಯಾನ್ ಜಸ್ಟ್ ಯೂಸ್ ಇಟ್. ಸೊ ಇದನ್ನು ETC ಕಾರ್ಡ್ ಅಂತ ಹೇಳ್ತಾರೆ. ಇದನ್ನು ನಾವು ಟೋಲ್ ಗೇಟ್ಗಳಲ್ಲಿ ಅಮೌಂಟ್ ಡಿಡಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈ ಕಡೆ ಪ್ಲೇಸ್ ಇದೆಯಲ್ಲ, ಸೊ ಇಲ್ಲಿ ಅದನ್ನು ಇಡಬೇಕು. ಓಕೆ, ಲೆಟ್ಸ್ ಗೋ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಹೊರಡೋದಕ್ಕೆ. ಸೊ ಇವಾಗ ಪೆಟ್ರೋಲ್ ಕಡಿಮೆ ಇರೋದ್ರಿಂದ ಪೆಟ್ರೋಲ್ ಬಂಕ್ ಕಡೆ ಹೋಗ್ತಾ ಇದ್ದೀವಿ. ಲೆಫ್ಟ್ ರೀ. ಇದೆ. ಇತ್ತೀಚೆಗೆ ಪೆಟ್ರೋಲ್ ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಸೆಲ್ಫಾ? ಇದು ಸೆಲ್ಫ್ ಪೆಟ್ರೋಲ್ ಬಂಕ್ ಆಗಿರೋದ್ರಿಂದ ಟ್ಯಾಂಕರ್ ನಾವೇ ಫಿಲ್ ಮಾಡ್ಕೋಬೇಕು. ಈ ರೆಂಟಲ್ ಕಾರ್ಸ್ಗೆ ಅವರೇನೆ ಗ್ಯಾಸ್ ಕಾರ್ಡ್ನ ಪ್ರೊವೈಡ್ ಮಾಡ್ತಾರೆ. ಆ ಕಾರ್ಡನ್ನ ಯೂಸ್ ಮಾಡಿಕೊಂಡು ನಾವು ಟ್ಯಾಂಕ್ ಫುಲ್ ಮಾಡ್ಕೋಬಹುದು. ಸೊ ಇದು ಇಲ್ಲಿ ಸೆಲ್ಫ್ ಪೆಟ್ರೋಲ್ ಬಂಕ್ ಆಗಿರೋದ್ರಿಂದ ನಾವೇ ಯೂಸ್ ಮಾಡಬೇಕಾಗುತ್ತೆ. ಎನರ್ಜೆಟ್のご利用ありがとうございます。スマートカードをセンターに確認してಪೆಟ್ರೋಲ್ ಹಾಕಿ ಅಂತಂದರೆ ಏನೋ ದೊಡ್ಡ ಪ್ರೊಫೆಷನಲ್ ಥರ ಪೋಸ್ ಕೊಡ್ತಾ ಇದ್ದಾರೆ ಇವರಿಲ್ಲಿ. ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ್ದು ಫಸ್ಟ್ ಡೇ ಕಷ್ಟ ಕೊಟ್ಟು ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಆಯ್ತಾ? ಪರವಾಗಿಲ್ಲ ಬಿಡಿ. ನೀವು
ಫಸ್ಟ್ ಟೈಮ್ ಹೋಗ್ತಾ ಇರೋದಾ ಇಲ್ಲ ನನ್ನನ್ನು ಕರ್ಕೊಂಡಿದ್ದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು? ಅವನು ಹೌದು. ಕನ್ನಡ 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 ಹಾ ಕನ್ನಡ ಜಾಸ್ತಿ ಹಾ. ಹೇಳು. ಹೇಳು. ಓಕೆ ಹೇಳು ಹೇಳು. ಎಸ್. ವೆದರ್ ಸನ್ನಿಗಿದ್ರು ಕ್ಲೌಡ್ ಕಾಣಿಸ್ತದಲ್ಲ. ಕ್ಲೌಡಿ. ಹೌದು. కన్నడ సబ్స్క్రైబర్స్ అందరికీ నమస్కారం. ರೈಟಾ ಸ್ಟ್ರೈಟು? ಯಾ. ಓ ರೈಟ್ ಇಲ್ಲ ಇಲ್ಲೇ ಇಲ್ಲೇ ಅಲ್ಲ ಇಲ್ಲ ಇಲ್ಲ. ಓ ರೈಟ್ ಇಲ್ಲ. ಇಲ್ಲೇ అంటే ತಮಿಳ್ ಆಗ್ಬಿಡುತ್ತೆ. ಓಕೆ ಓಕೆ. ಓ ರೈಟ್ ಇಲ್ಲ. ಆ ರೈಟ್ ಅಲ್ಲ. ಆ ರೈಟ್ ಅಲ್ಲ. ಸ್ಟ್ರೈಟ್ ರೈಟ್ ಅತ್ತೆ ಕರೆಕ್ಟಾ? ಪವನ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ಎಲ್ಲಿ ಕೋರ್ಕತ್ತಾ ఏంటి? ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅದು ಅರ್ಥವಾಗಲಿದ? Where are we going? It's Kasai Rinkai Park. So I'm taking her to aquarium and as well as there's a beautiful park. ಪಾರ್ಕ್ ಕೂಡ ಇದೆಯಾ? ಹೌದು. ಅದೊಕಟೇ నాకు ಹೌದು వచ్చు ಅಂటారు. ಬರುತ್ತೆ ಬರುತ್ತೆ ಬರುತ್ತೆ. ಹೌದು ಅನ್ನೋ ವರ್ಡ್ ಮಾತ್ರ ಬರುತ್ತಾ? ఎందుకంటే why because I always listen to my wife, so whenever she says something I say ಹೌದು yes. ಇದು ಸುಳ್ಳು. ತಿಂತಾವಾ? Do you want to have some breakfast? ಏನ್ ಕೊಡಿಸ್ತೀರಾ? ಮಾಸ್ ಬರ್ಗರ್ ಇರಕ ಅಲ್ಲ ಇದೆ ಇರುತ್ತೆ. ಮಾಸ್ ಬರ್ಗರ್ ಇರುತ್ತೆ. ಬರ್ಗರ್ ಸ್ಯಾಂಡ್ವಿಚ್ ಚಿಕನ್ ಫಿಶ್. ಬ್ರೇಕ್ಫಾಸ್ಟಿಗೆ ಏನ್ ಕೊಡಿಸ್ತೀರಿ? ఇక్కడ ಹಿಯರ್ ఏమంటారు కన్నడలో? ಹಿಯರ್. ಇಲ್ಲಿ ಬ್ರೇಕ್ಫಾಸ್ಟ್ ಇದೆ. ನಾನ್ ವೆಜ್ ಅಷ್ಟೇ. ನಾನ್ ವೆಜ್ ಸಿಗದಾ? ವೆಜ್ ಸಿಗಲ್ವಾ? ವೆಜ್ ಲೈಕ್ ವಾಟ್ ಇಸ್ ದಟ್? ಸಲಾಡ್. ಯಾ. ಓಕೆ. ಸಲಾಡ್ ಇಲ್ಲ కాదు. లైక్ నాట్ నో ఐ వాంట్ టు సే ఇట్ ఈస్ దేర్. లైక్ దే ఈట్ అంటే ఏమంటారు కన్నడలో? తిన్నోದು. తింటారు. ಓಕೆ ತಿಂತಾರೆ. ಸಲಾಡ್ ತಿಂತಾರೆ. ನೋ ವೆಜ್. But in Japan there is no concept of veg or vegan. So they eat the mixed one. Like, usually they eat lot of seafood. ನಾವು ಸಿಟಿಯಿಂದ ಆಚೆ ಬಂದ್ವಾ ಅಥವಾ ಸಿಟಿಲೇ ಇದೀವಾ? ಸಿಟಿ ಇನ್ನು ಸಿಟಿಲೇ ಇದೀವಾ? ಇಲ್ಲಿ ನೋಡಿ 2 ತರ ಮ್ಯಾಪ್ ಇದೆ ಇಲ್ಲಿ. ಸೊ ಇದು ನಾರ್ಮಲ್ ಮ್ಯಾಪು, ಇದು ಈ ಕಡೆ. ವೇಟ್ 1 ನಿಮಿಷ ಇರು. ಎಸ್ ಸರ್. So here they use GPS instead of Google Maps. So basically like Wi-Fi లేకపోయినా సరే, like even there is no Wi-Fi, so you can just use GPS. ಅದಕ್ಕೆ ಇಂಟರ್ನೆಟ್ ಅವಶ್ಯಕತೆ ಇಲ್ವಾ? ಇಲ್ಲ ಇಲ್ಲ. ಇನ್ನೊಂದ್ಸರಿ ಇಲ್ಲೇ ಅಂದ್ರೆ ತಮಿಳ್ನಾಡು ಕಳಿಸ್ಬಿಡ್ತೀನಿ. ಸೊ ದಟ್ ಈಸ್ ದ ಬೆನಿಫಿಟ್. ಬೇಸಿಕಲಿ ಎಲೆಕ್ಷನ್ಸ್ ಟೈಮ್ಲ ಈ ವಿಜಯ್ ಪಾರ್ಟಿ ಗೈಸ್ ಇನ್ನು 1 hour ಇದೆ ರೀಚ್ ಆಗೋದಕ್ಕೆ. ಇವ್ರು ಇನ್ನೂ ಬ್ರೇಕ್ಫಾಸ್ಟ್ ಕೊಡ್ಸಿಲ್ಲ. ಫೆರಿ ವೀಲ್ ಕಾಣಿಸ್ತಾ ಇದೆ ದೂರದಲ್ಲಿ. ವೇಟ್, ಎಸ್. వెళ్ళిపోయింది. ఇది టోక్యో డోమ్, ఇది రైట్ సైడ్. ಏನಂತಾರೆ ಇದನ್ನ? ಟೋಕ್ಯೋ ಡೋಮ್.
ಸೊ ನಮ್ಮ ಕನ್ನಡ ವ್ಯೂವರ್ಸ್ಗೆ ಒಳ್ಳೆ ವ್ಯೂ ತೋರಿಸ್ತೀವಿ, ಬನ್ನಿ. ಬರ್ತೀವಿ. ಇದಕ್ಕೆ ಅದು ఇది ఎల్లో కలర్ అలా దాని తర్వాత ఆరెంజ్ వస్తుంది. ఏ సో బేసికల్ ఇక్కడ ఇంకో ట్రైన్ వస్తుంది. ఎల్లో 3 ట్రైన్స్ అట్ ఎ టైమ్. యాక్చువల్లీ ఒక వ్యూ ఉందిరా, ఒక వ్యూ అందుకడైతే మొత్తం అన్ని ఓకే అన్ని లైక్ 3, 4, 5 డైరెక్షన్స్లో వస్తాయి. ಸ್ಟ್ರೈಟ್ ರೋಡ್ ಇಲ್ಲಿವರೆಗೂ ಬಂದಿದ್ದೀರಾ ಮೂವಿ ನೋಡೋದಕ್ಕೆ? ಯಾವ ಮೂವಿ ನೋಡಿದ್ರಿ? ಏನೋ ಗೊತ್ತಿಲ್ಲ, ಡೋಂಟ್ ರಿಮೆಂಬರ್. ಓಕೆ, ಐ ಥಿಂಕ್ ಸಮ್ ಇಂಗ್ಲಿಷ್ ಮೂವಿ. ನೀವಿಲ್ಲಿ ನೋಡ್ತಾ ಇರೋವಂಥದ್ದು ಇಂಪೀರಿಯಲ್ ಪ್ಯಾಲೇಸ್ ರೋಡ್. ಇದು 5 ಕಿಲೋಮೀಟರ್ಸ್ ಲೂಪ್ ಇರುತ್ತೆ. ಇಲ್ಲಿ ಸೈಡ್ ವಾಕ್ಸ್ ಕೂಡ ತುಂಬ ದೊಡ್ಡದಾಗಿರೋದ್ರಿಂದ ಸೈಕ್ಲಿಂಗ್ ಮತ್ತು ವಾಕಿಂಗಿಗೆ ತುಂಬಾ ಫೇಮಸ್ ಇದು. ಇಲ್ಲಿ ಸುತ್ತಮುತ್ತ ಒಳ್ಳೆ ಸೀನಿಕ್ ಸ್ಪಾಟ್ಸ್ ಇರೋದ್ರಿಂದ ಟೂರಿಸ್ಟ್ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ఓ ರೆಕಾರ್ಡಿಂಗ್ చేస్తున్నావా? ರೆಕಾರ್ಡಿಂಗ್ ಬರ್ತು ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ? ಹೌದು. ನೀವಿಲ್ಲಿ ನೋಡ್ತಾ ಇರೋವಂಥ ಲೇಕು ಸಿಟಿ ಮಧ್ಯದಲ್ಲೇ ಇರೋವಂಥದ್ದು. ನೈಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೇನೆ ನೀವೆಲ್ಲ ಕೇಳಿರ್ತೀರಾ ಟೀಮ್ ಲ್ಯಾಬ್ಸ್ ಅಂತ ಹೇಳಿ, ಜಪಾನಲ್ಲಿ ತುಂಬಾ ಫೇಮಸ್. ಸೊ ಈ ಏರಿಯಾದಲ್ಲಿ ಒಂದು ಟೀಮ್ ಲ್ಯಾಬ್ಸ್ ಇದೆ. ಇದೊಂದು ಡಿಜಿಟಲ್ ಆರ್ಟ್ ಮ್ಯೂಸಿಯಂ. ಜಪಾನಿಗೆ ಬರೋವಂಥ ಟೂರಿಸ್ಟ್ ಎಲ್ಲರೂ ಕೂಡ ಈ ಟೀಮ್ ಲ್ಯಾಬ್ಸ್ಗೆ ಹೋಗ್ತಾರೆ. ಬೇರೆ ಮ್ಯೂಸಿಯಂಗಿಂತ ಇದು ತುಂಬ ಡಿಫ್ರೆಂಟ್, ಯಾಕಂದರೆ ಇಲ್ಲಿ ಜನ ಇಲ್ಲಿರೋ ಆರ್ಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ದೂರದಲ್ಲಿ ಕಾಣ್ತಾ ಇರೋ ಇದಾ? ಅಲ್ಲಿಗೆ ಹೋಗ್ತಾ ಇರೋದು ನಾವು. ಆ ವೀಲ್ ಕಾಣಿಸ್ತಾ ಇದೆಯಲ್ಲ. ಓಕೆ, ಇವತ್ತೇನ್ರಿ ಇಷ್ಟೊಂದು ಮೋಡ ಇದೆ. ಓಕೆ ಗಾಯ್ಸ್, ನಾವಿನ್ನು ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದ್ದೀವಿ ಪಾರ್ಕಿಂಗ್ ಸ್ಲಾಟ್ಗೆ. So finally reached to the destination. పర్లేదు బాగుంది డాగ్ టైల్ చూడ అంత క్యూట్ ಇದೆ ನಾಯಿ ಮರಿ. ఎక్కడికి వెళ్తున్నావు? ಗೊತ್ತಾ ಇಲ್ಲ? ಸ್ಟ್ರೇಟ್ ಟ್ರೈನಾ? ನೀಲಾಂటి చిన్నపిల్లలకి ట్రైన్. ಹಾಗಾದ್ರೆ ನನ್ನ ಟ್ರೈನಲ್ಲಿ ಕೂರಿಸ್ತೀರಾ? ಛೋಟಾ ಟ್ರೈನ್, ಕ್ಯೂಟ್ ಆಗಿರೋ ಟ್ರೈನ್.
ನೈಸ್. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಇದ್ದಾರೆ ಇದರಲ್ಲಿ. ಗೈಸ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗೈಸ್. ಇನ್ನು ಟಿಕೆಟ್ ತಗೊಂಡಿಲ್ಲ. ಟಿಕೆಟ್ ಸಿಗುತ್ತಾ? ಸಿಗಲ್ವಾ? ಇಲ್ಲ. ವಾಪಸ್ ಹೋಗೋದಾ? ವಾಪಸ್ ಇಲ್ಲ. ಪ್ಲೇಸ್ ಚೆನ್ನಾಗಿದೆ, ಪ್ಲೇಸ್ ಎಂಜಾಯ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದು. ಓಕೆ. ಕ್ಯೂಟ್ ಡಾಗ್ಸ್ ನೋಡು. ಕ್ಯೂಟ್. ಓಕೆ. ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರಲ್ಲ, ಮೋಸ್ಟ್ಲಿ ಇದು ಕಿಡ್ಸ್ ಫ್ರೆಂಡ್ಲಿ ಅನ್ಸುತ್ತೆ. ಸೊ ಇಲ್ಲಿಂದ ಒಳ್ಳೆ ವ್ಯೂ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ, ಕನ್ನಡ ಬ್ಲಾಗರ್ಸ್ಗೋಸ್ಕರ ಸ್ಪೆಷಲ್ ಆಗಿ ಒಳ್ಳೆ ವ್ಯೂ ತೋರಿಸ್ತಾರಂತೆ. ಗೈಸ್ ಇಲ್ಲಿ ತುಂಬ ಜನ ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ಬಂದು ಪಿಕ್ನಿಕ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ದೂರದಲ್ಲಿ ಚಿನ್ನ ಟ್ರೈನ್ ಕಾಣಿಸ್ತಾ ಇದೆ ನೋಡಿ. ಈ ವ್ಯೂ ನೋಡೋದಕ್ಕೆ ಚೆನ್ನಾಗಿದ್ದರಿಂದ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ದೂರದಲ್ಲಿ ಕಾಣ್ತಾ ಇರೋ ಡೂಮ್ ಏನಿದೆ ಅದೇ ಅಕ್ವೇರಿಯಂ ಮ್ಯೂಸಿಯಂ. ಸೊ ನಾವು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋವಂಥದ್ದು. ರೀ, ವ್ಯೂ ಹೇಗಿತ್ತು? ಚೆನ್ನಾಗಿತ್ತು. ಎಸ್, ಚೆನ್ನಾಗಿತ್ತು. ಪಾಸ್ಟ್ ಟೆನ್ಸ್. ಯಾ. ಓಕೆ, ಫಸ್ಟ್ ನಾವು ಅಕ್ವೇರಿಯಂ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಅದಕ್ಕೆ ಟಿಕೆಟ್ ತೊಗೊಳೋದಕ್ಕೆ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ. ಪಾರ್ಕ್ ಆಮೇಲೆ ನೋಡೋಣ ಅಂತ. ಫಸ್ಟ್ ಅಕ್ವೇರಿಯಂ ನೋಡಿ ಮುಗಿಸಿದ್ರೆ ಇವತ್ತು ತುಂಬಾ ಕ್ರೌಡ್ ಇದೆ. ಟಿಕೆಟ್ಗೆ ಎಷ್ಟೊತ್ತು ಕಾಯಬೇಕೋ ಗೊತ್ತಿಲ್ಲ. ಓಕೆ ಗಾಯ್ಸ್, ನಾವಿವಾಗ ಅಕ್ವೇರಿಯಂ ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ಇವತ್ತಿನ ವಿಡಿಯೋ. ಅಕ್ವೇರಿಯಂ ಮತ್ತು ಪಾರ್ಕ್ ಬಗ್ಗೆ ಉಳಿದಿರೋ ವಿಡಿಯೋನ ಪಾರ್ಟ್ 2ನಲ್ಲಿ ಹಾಕ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.